ಈ ದಿನ ಚಾಮರಾಜ ಕ್ಷೇತ್ರದ ಅಭಿವೃದ್ಧಿ ಮುಂದುವರೆದ ಕಾಮಗಾರಿಯ ಗುದ್ದಲಿ ಪೂಜೆ. ಈ ದಿನ ನಮ್ಮ ಮಹದೇಶ್ವರ ಬಡಾವಣೆ ಚಾಮರಾಜ ಕ್ಷೇತ್ರದ ಮಹದೇಶ್ವರ ಬಡಾವಣೆ ವಾರ್ಡ್ ನಂಬರ್ 3. ಇಲ್ಲಿ ವಿಜಯನಗರ ರೈಲ್ವೆ ಬಡಾವಣೆ ಬರುತ್ತೆ, ಸುಭಾಷ್ ನಗರ ಬರುತ್ತೆ, ಹಾಗೆ ಕಿಡಗಣ್ಣಮ್ಮ ಬಡಾವಣೆ ಬರುತ್ತೆ, ಮಹದೇಶ್ವರ ಬಡಾವಣೆ ಬರುತ್ತೆ, ಮಹದೇಶ್ವರ ನಗರ ಅಂತೇಳಿ ಅನೇಕ ಸುಮಾರು 12,000 15,000ಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಮತದಾರರಿದ್ದಾರೆ. ಇಲ್ಲಿಯ ಕೋರಿಕೆ ಏನಿತ್ತು, ಒಳಚರಂಡಿ ಮತ್ತೆ ವಿಜಯನಗರ ರೈಲ್ವೆ ಬಡಾವಣೆಯ ಉದ್ಯಾನವನದ ಅಭಿವೃದ್ಧಿಯ ಬಗ್ಗೆ ನಾವು ಈ ಕಾರ್ಯಕ್ರಮವನ್ನ ಈ ದಿನ ವಿಜಯನಗರ ರೈಲ್ವೆ ಬಡಾವಣೆಯಲ್ಲಿ ಅನೇಕ ನಿವೃತ್ತಿ ನೌಕರರೆಲ್ಲ ಇದ್ದಾರೆ, ಅನೇಕರು ಬುದ್ಧಿಜೀವಿಗಳೆಲ್ಲ ಇದ್ದಾರೆ. ಈ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಬೇಕು, ನಮ್ಮ ಶಾಸಕರಿಗೆ ಇಲ್ಲಿ ಸಾರ್ವಜನಿಕರು ಅಹವಾಲುಗಳನ್ನ ಕೊಡಬೇಕು ಅನ್ನುವಂತ ಇಚ್ಛೆಯಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ವು. ಸುಮಾರು 6 ಕೋಟಿಗಳಷ್ಟು 6 ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ನಮ್ಮ ಶಾಸಕರು ಕರ್ನಾಟಕ ಸರ್ಕಾರದಿಂದ ದೊರಕಿದಂತಹ ಅನುದಾನದಲ್ಲಿ ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಇದು ನಿರಂತರವಾಗಿ ಅಭಿವೃದ್ಧಿಯ ಕಡೆ ನಡೀತಾ ಇರಬೇಕು. ಎಲ್ಲೂ ಕೂಡ ಸಾರ್ವಜನಿಕ ಸಮಸ್ಯೆಗಳು ಬರಬಾರದು ಅನ್ನುವಂತ ಒಂದೇ ಒಂದು ಇಚ್ಛೆಯಿಂದ ನಾವು ಈ ಗುದ್ದಲಿ ಪೂಜೆಯನ್ನ ಜೊತೆಗೆ ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಕೂಡ ಮಾಡ್ತೇವೆ. ಯಾವ ಕಾರಣಕ್ಕೆ ಮಾಡ್ತೇವೆ ಅಂತಂದ್ರೆ ಸಾರ್ವಜನಿಕರು ಮುಕ್ತವಾಗಿ ಶಾಸಕರಿಗೆ ಸಿಗಬೇಕು, ಮತ್ತೆ ಶಾಸಕರು ಕೂಡ ಸಾರ್ವಜನಿಕರಿಗೆ ದೊರಕುವಂತಹ ಕೆಲಸ ಆಗಬೇಕು. ಆ ಕಾರಣಕ್ಕೆ ಸಾರ್ವಜನಿಕವಾಗಿ ನಾವು ಸಭೆಯನ್ನು ಕೂಡ ಇಲ್ಲಿ ಏರ್ಪಾಡನ್ನ ಮಾಡಿದ್ದೇವೆ. ಈ ದಿನವೂ ಕೂಡ ಅನೇಕರೆಲ್ಲ ಅಹವಾಲುಗಳನ್ನ ತಂದುಕೊಟ್ರು. ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯಿತು. ಶಾಸಕರು ನಿರಂತರವಾಗಿ ಯುವಕರ ಜೊತೆ, ಮಹಿಳೆಯರ ಜೊತೆ, ಮಹಿಳಾ ಮತದಾರರ ಜೊತೆ ನಮ್ಮ ಶಾಸಕರು ಇರ್ತಾರೆ. ಮುಂದೆನೂ ಕೂಡ ಅನೇಕ ವಾರ್ಡ್ಗಳಲ್ಲಿ ಈ ರೀತಿಯ ಕೆಲಸಗಳು ನಡೆಯುತ್ತೆ. ಇವತ್ತು ವಾರ್ಡ್ ನಂಬರ್ 3 ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಏನ್ ಕೊಡಬೇಕು, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಯುಜಿಡಿ ಪ್ರಾಬ್ಲಮ್ ಇರ್ಬೋದು, ಸ್ಟಾಮ್ ವಾಟರ್ ಟ್ಯಾಂಕ್ ಇರ್ಬೋದು, ಮತ್ತೆ ಫುಟ್ಪಾತ್ ಇರ್ಬೋದು, ಕರೆಂಟ್ ಇರ್ಬೋದು, ಇವೆಲ್ಲಕ್ಕೂ ನಾವು SFC ಗ್ರಾಂಟ್ ಇಂದ ಹೆಚ್ಚು ಕಡಿಮೆ 6 ಕೋಟಿ ರೂಪಾಯಿ ದುಡ್ಡು ಹಾಕಿ, ಮತ್ತೆ ನಮ್ಮ ನಗರ ಪಾಲಿಕೆ ಗ್ರಾಂಟ್ ಇಂದ 1 2 ಕೋಟಿ ರೂಪಾಯಿ ಅಷ್ಟು, 24.10 ಇಂದ 1 2 ಕೋಟಿ ರೂಪಾಯಿ, ಹೆಚ್ಚು ಕಡಿಮೆ 11 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ಇಲ್ಲಿಗೆ ಕೊಟ್ಟಿ ಇಲ್ಲಿಗೆ ಏನು ಮೂಲಭೂತವಾಗಿ ಬೇಕಾಗೈತೆ ಅದನ್ನೆಲ್ಲವನ್ನು ಮಾಡಿಸ್ತೇವೆ. ನಿನ್ನೆ ರಂಜಾನ್ ಪ್ರಯುಕ್ತ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಈ ರಂಜಾನ್ ಮಾಸ ಪವಿತ್ರವಾದಂತ ಮಾಸ ಇದು. ರಂಜಾನ್ ಹಬ್ಬ 19ನೇ ತಾರೀಕು ಇಲ್ಲ 18ನೇ ತಾರೀಕು ಬರ್ಬೋದು ಮೋಸ್ಟ್ಲಿ. ಅವತ್ತಿನ ದಿವಸ ಹಬ್ಬಕ್ಕೆ ನಾನು ಪ್ರತಿ ವರ್ಷದಂತೆ ಈ ವರ್ಷನು ರಂಜಾನ್ ಅಲ್ಲಿ ಸೌಹಾರ್ದಯುತವಾಗಿ ಎಲ್ಲರಿಗೂ ನಮ್ಮ ಮುಸಲ್ಮಾನ್ ಬಾಂಧವರು ಕುಟುಂಬಗಳು ಎಲ್ಲಾರನ್ನು ಸೇರಿ, ನಾವು ಧರ್ಮಗುರುಗಳು ಎಲ್ಲಾರನ್ನು ಸೇರಿ ಯಾರಿಗೆ ಅವಶ್ಯಕತೆ ಇರ್ತಿದೆ ಅವರಿಗೆ ಆಹಾರದ ಕಿಟ್ನ ಕೊಡುವಂತ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತೇವೆ. ಅದೇ ರೀತಿ ಈ ವರ್ಷನೂ ಮಾಡಿದೀವಿ ನಾವು. ಮತ್ತೆ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ, ಹಿಂದೂ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಹಿಂದೂ ಮತ್ತೆ ಮುಸಲ್ಮಾನ್ ಇಬ್ರು ಜೊತೆಲಿ ಹೋಗುವಂತದ್ದಾಗ್ಲಿ, ರಂಜಾನ್ ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಇಬ್ರಿಗೂ ಒಟ್ಟಿಗೆ ತಿಳಿಸ್ತೀನಿ. ಅದಕ್ಕೂ ವಿನಿಯೋಗಿಸ್ತಾ ಇದ್ದೀವಿ ನಾವು. ಆಟೋ ಸ್ಟ್ಯಾಂಡ್ಗಳಿಗೆ ಹೆಚ್ಚು ಕಡಿಮೆ ಒಂದೊಂದು ಆಟೋ ಸ್ಟ್ಯಾಂಡ್ಗೆ 6 ರಿಂದ 7 ಲಕ್ಷ ರೂಪಾಯಿ ಖರ್ಚಾಯ್ತೈತೆ. ಅದನ್ನು ಒಂದು 8 9 ಆಟೋ ಸ್ಟ್ಯಾಂಡ್ಗಳನ್ನ ಈಗಾಗಲೇ ನಮ್ಗೆ ಏನು ಆಹ್ವಾನ ಕೊಟ್ಟಿದ್ರು ಆಟೋ ಸ್ಟ್ಯಾಂಡ್ನವರು, ಆಟೋ ರಿಕ್ಷಾ ಚಾಲಕರು ಮತ್ತೆ ಮಾಲೀಕರು, ಅದನ್ನು ಸಹ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ನಾನು ಆಟೋ ಚಾಲಕರಿಗೆ, ಆಟೋ ಸ್ಟ್ಯಾಂಡ್ ಅಲ್ಲಿ ಇರುವಂತವರು ವೈಯಕ್ತಿಕವಾಗಿ ನಾನು ಸಹಕಾರಕ್ಕೆ ಹೋದ್ರೆ ನಾನು ಅವರು ಸಹಾಯ ಮಾಡುವಂತ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ಹೇಳಿ, ನಮ್ಮ ಸರ್ಕಾರದಿಂದ ಯಾವುದೇ ವರ್ಗದವರಿಗೆ, ಯಾವುದೇ ಸಮುದಾಯದವರಿಗೆ ಏನೇನು ಸೌಲಭ್ಯಗಳನ್ನು ತಲುಪಿಸ್ಬೇಕು ಅದನ್ನ ಪ್ರಾಮಾಣಿಕತೆಯಿಂದ ತಲುಪಿಸುವಂತ ಕೆಲಸವನ್ನ ನಾನು ಮುಂದಕ್ಕೂ ಮಾಡ್ತಾ ಇದ್ದೀನಿ. ಎಲ್ಲ ವರ್ಗದವರಿಗೂ, ಎಲ್ಲ ಸಮುದಾಯದವರಿಗೂ ಇಲ್ಲಿ ಯಾವುದೇ ತರವಾದನ್ನ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡುವಂತ ಕೆಲಸವನ್ನ ನಾನು ಮಾಡ್ತಾ ಇಲ್ಲ. ಎಲ್ಲರಿಗೂ ಏನು ನಮ್ಮ ಸರ್ಕಾರ ಈಗಾಗಲೇ ಕೊಟ್ಟಿದೆ. ಈಗ ಗ್ಯಾರಂಟಿ ವಿಚಾರದಲ್ಲಿ ಬಂದ್ರೆ 31,000 ಕುಟುಂಬ ಗೃಹಲಕ್ಷ್ಮಿ ಯೋಜನಾ ಫಲಾನುಭವಿಗಳು ನನ್ನ ಕ್ಷೇತ್ರದಲ್ಲಿ 31,000 ಕುಟುಂಬ. ಆ 31,000 ಕುಟುಂಬ ಎಲ್ಲಾ ಸಮುದಾಯಕ್ಕೂ ಸೇರಿದವರು, ಎಲ್ಲಾ ವರ್ಗದ ಜನರಿಗೂ ಅವರು. ಮತ್ತೆ ಉಚಿತವಾಗಿ ಬಸ್ನಲ್ಲಿ ಮಹಿಳೆಯರು ಹೋಗುವಂಥದ್ದು ನಮ್ಮ ಸರ್ಕಾರಕ್ಕೆ ಇವೆಲ್ಲವೂ ಅಭಿವೃದ್ಧಿ ಕೆಲಸ ಅನ್ನೋದು ನಮ್ಮ ಭಾವನೆ. ಆಪರೇಷನ್ ನಂತರ ಇವೆಲ್ಲ ಸುಮ್ಮನೆ ಹೇಳ್ತಾರೆ, ಸುಮ್ಮನೆ ಕೊಡ್ತಾರೆ ಅಂತ ಯಾರ್ಯಾರು ಮಹಿಳೆಯರು ಬಸ್ ಮತ್ತು ದುಸ್ತುವಂತದ್ದಾಯ್ತಾ, ಫ್ರೀ ಓಡಾಡ್ತಲ್ಲ, ಗೃಹಲಕ್ಷ್ಮಿ ಯೋಜನಾ ಎಲ್ಲಾರು 2,000 ರೂಪಾಯಿ ದುಡ್ಡು ಬರ್ತಾ ಇಲ್ಲ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲರೂ. ಅದಾದ ನಂತರ 200 ಯೂನಿಟ್ ಕರೆಂಟು ಎಲ್ಲಾನು ಯಾರ್ಯಾರು ಅವತ್ತು ಅಪ್ಲೈ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೋರು ಅವ್ರಿಗೆಲ್ಲರೂ 200 ಯೂನಿಟ್
ಉಚಿತವಾಗಿ ವಿದ್ಯುತ್ ಕೊಡ್ತಾ ಇರುವಂತದ್ದು. ಮತ್ತೆ ಯಾರು ನಿರುದ್ಯೋಗಿಗಳು ಅಂದ್ರೆ ಈ ಆಗ್ತಾನೆ ಅಂದ್ರೆ ಡಿಗ್ರಿ ಮುಗಿಸಿ ಒಂದು 3 ವರ್ಷದ ಒಳಗಡೆ ಇರುವಂತವ್ರಿಗೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸಸ್ಗಳನ್ನ ಮುಗಿಸ್ಕೊಂಡು 3 ವರ್ಷ ಒಳಗಿರುವಂತವ್ರು ಯಾರು ನಿರುದ್ಯೋಗಿಗಳಿದ್ರೆ